ಬೆಳಗಾವಿಯಲ್ಲಿ ಬಿಜೆಪಿ ಸಂಸದ ಹಾಗೆ ಕಾಂಗ್ರೆಸ್ ಸಚಿವೆ ನಡುವೆ ಜಟಾಪಟಿ ಶುರುವಾಗಿದೆ. ಕೇಂದ್ರದ ಅಂಗಳ ತಲುಪಿರುವಂತ ಈ ಜಂಗಿ ಕುಸ್ತಿಗೆ ಕಾರಣ ಏನು? ಈ ವರದಿಯಲ್ಲಿ ನೋಡೋಣ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ, ಜಗದೀಶ್ ಶೆಟ್ಟರ್ ಬೆಳಗಾವಿ ಸಂಸದ. ಒಬ್ರು ಹಾಲಿ ಸಚಿವೆ, ಮತ್ತೊಬ್ರು ಸಂಸದರು. ಆದ್ರೆ ಇವರಿಬ್ಬರ ನಡುವೆ ಸಂಘರ್ಷ ಶುರುವಾಗಿ ಬಿಟ್ಟಿದೆ. ಮಹಾಲಕ್ಷ್ಮಿ ಜಾತ್ರೆ ವಿಚಾರಕ್ಕೆ ಜಟಾಪಟಿ ಜೋರಾಗಿದೆ. ಕೇಂದ್ರದ ಅಂಗಳಕ್ಕೆ ಬೆಳಗಾವಿ ನಾಯಕರ ಕದನ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಂಸದ ಶೆಟ್ಟರ್ ದೂರು. ಅಭಿವೃದ್ಧಿ ವಿಚಾರದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜಕೀಯ ಮಾಡಿದ್ದಾರೆಂದು ಸಂಸದ ಜಗದೀಶ್ ಶೆಟ್ಟರ್ ಆರೋಪಿಸಿದ್ದಾರೆ. ಕೇಂದ್ರದ ಅನುದಾನ ಬಳಕೆಗೆ ಕತ್ತರಿ ಹಾಕಿದ್ದಾರೆಂದು ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವರಿಗೆ ದೂರು ನೀಡಿದ್ದಾರೆ. ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಏನು ಅಂತ ತೋರಿಸ್ತೇವೆ ನೋಡಿ. ಹದಿನೈದು ವರ್ಷಗಳ ಬಳಿಕ ಬೆಳಗಾವಿ ತಾಲೂಕಿನ ನೀಲಜೈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಶಿಂದೊಳ್ಳಿ ಗ್ರಾಮದಲ್ಲಿ ಮಹಾಲಕ್ಷ್ಮಿ ಜಾತ್ರೆ ನಡೆಯಲಿದೆ. ಬಿಜೆಪಿ ಬೆಂಬಲಿತ ಸದಸ್ಯ ಸತೀಶ್ ಶಹಾಪುರಕರ್ ನೀಲಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಅಂದಹಾಗೆ ಮುಂದಿನ ವಾರ ಶುರುವಾಗಲಿರುವ ಜಾತ್ರೆಗಾಗಿ ರಥೋತ್ಸವ ಸಾಗುವ ಕಡೆ 4 ಕಿಲೋಮೀಟರ್ ಸಿಸಿ ರಸ್ತೆ, ಸಿಸಿ ಚರಂಡಿ ನಿರ್ಮಿಸಲು ಗ್ರಾಮ ಪಂಚಾಯತ್ ಸದಸ್ಯರು ನಿರ್ಧರಿಸಿದ್ದಾರೆ. ನರೇಗಾ ಯೋಜನೆಯಡಿ 4.62 ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣಕ್ಕೆ ತೀರ್ಮಾನಿಸಿದ್ದಾರೆ. ಗ್ರಾಮ ಪಂಚಾಯತ್ ತೆಗೆದುಕೊಂಡ ನಿರ್ಧಾರಕ್ಕೆ ಬೆಳಗಾವಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಕೂಡ ಗ್ರೀನ್ ಸಿಗ್ನಲ್ ನೀಡಿದೆ. ಆದರೆ ನನ್ನ ಗಮನಕ್ಕೆ ತರದೆ ನನ್ನ ಕ್ಷೇತ್ರದಲ್ಲಿ ಕಾಮಗಾರಿ ಏಕೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರಂತೆ. ಇದೇ ಕಾರಣಕ್ಕೆ ಕಾಮಗಾರಿ ಆರಂಭಿಸದಂತೆ ಅಧಿಕಾರಿಗಳ ಮೇಲೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒತ್ತಡ ಹಾಕಿದ್ದಾರಂತೆ. ಕೇಂದ್ರ ಸರ್ಕಾರದ ಅನುದಾನ ಬಳಕೆಗೆ ಅವಕಾಶ ನೀಡಿಲ್ಲ ಅಂತ ಸಂಸದ ಜಗದೀಶ್ ಶೆಟ್ಟರ್ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ಗೆ ಶೆಟ್ಟರ್ ದೂರು ನೀಡಿದ್ದಾರೆ. ಮತ್ತು ಎಲ್ಲಿವರೆಗೆ ಅಧಿಕಾರಿಗಳು ಇವತ್ತು ಸರಿಯಾದಂತಹ ಯೋಜನೆಯನ್ನು ಅನುಷ್ಠಾನ ಮಾಡದೇ ಇರುವಂತದ್ದು. ಇಲ್ಲೇ ಮುತ್ಗಾ ಮತ್ತು ಸಿಂಧೋಗಿ ಭಾಗದಲ್ಲಿ ನೆರೆಗದ ಕಾರ್ಯಕ್ರಮ ಮಾರ್ಚ್ 31ರೊಳಗೆ ಮಾಡ್ರಿ ಅಂತಂದ್ರೆ ಮಾಡಕ್ ತಯಾರಿಲ್ಲ ಅಧಿಕಾರಿಗಳು. ಒಂದು ಒತ್ತಡಕ್ಕೊಳಗಾಗಿ ಅನುಷ್ಠಾನ ಮಾಡಕ್ಕಾಗಲಿಲ್ಲ. ನಾನು ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದಿಷ್ಟೇ ಅಲ್ಲ, ನೀಲಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸತೀಶ್ ಶಹಾಪುರಕರ್ ರಮೇಶ್ ಜಾರಕಿಹೊಳಿ ಶಿಷ್ಯ ಅಂತೆ. ಇದೇ ಕಾರಣಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅನುದಾನಕ್ಕೆ ತಡೆ ಒಡ್ಡಿರೋ ಆರೋಪವಿದೆ. ಚಾಚು ತಪ್ಪದೆ ಆನ್ ಟೈಮ್ ಒಳಗಡೆನೆ ಎಲ್ಲ ನಾವು ಡಾಕ್ಯುಮೆಂಟ್ ಮಾಡಿ ಲೆಟರ್ ಕೂಡ ಕೊಟ್ಟರು, ಎಲ್ಲ ಮಾಡಿದ್ರು ಕೂಡ ತಾಲೂಕಾ ಪಂಚಾಯತಿ ಈಗ ಅವ್ರು ರಿಟೈರ್ಡ್ ಆಗಿದ್ದಾರೆ. ಯಾರೋ ಕಾರ್ಯನಿರ್ವಾಹಕ ಅಧಿಕಾರಿ ಇವರು ಯಾರೋ ರಮೇಶ್ ಪಿ ಹೆಡಗೆ ಅಂತ ಹೇಳಿ ಅವರು ಮತ್ತೆ ಕೆಲವೊಂದು ಅಧಿಕಾರಿಗಳು ತುಂಬಾ ನಮಗೆ ತೊಂದರೆ ಮಾಡಿ ಒಟ್ಟೆ ಗ್ರಾಮ ಪಂಚಾಯತಿ ಒಳಗಡೆ, ನಂದೊಂದು ಗ್ರಾಮ ಪಂಚಾಯತಿ ಅಲ್ಲ, ಬಿಜೆಪಿ ಬೆಂಬಲಿತ ಎಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ತಾರೋ, ಉಪಾಧ್ಯಕ್ಷರು, ಸದಸ್ಯರು ಇರ್ತಾರೋ ಅಲ್ಲಿ ಇದೇ ತರ ಒಂದು ಹರಾಸ್ಮೆಂಟ್ ಮಾಡೋದು, ಕೆಲಸ ಮಾಡಕ್ ಕೊಡದಂಗ ತಮ್ಮ ಮುಷ್ಟಿ ಒಳಗೆ ತಗೊಂಡು ಕ್ಯಾಶ್ ಮಾಡಬೇಕು ಅಂತ ಹೇಳಿ ಬಹಳ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ ಸರ್. ಇಬ್ಬರು ನಾಯಕರ ಈ ಕದನ ಇನ್ನು ಯಾವ ಹಂತ ತಲುಪುತ್ತೆ ಅನ್ನೋದೇ ಕುತೂಹಲ. ಮೈಲಾರಿ ಪಟ್ಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬಿಜೆಪಿ ಸಂಸದ ಹಾಗೆ ಕಾಂಗ್ರೆಸ್ ಸಚಿವೆ ನಡುವೆ ಜಟಾಪಟಿ ಶುರುವಾಗಿದೆ. ಕೇಂದ್ರದ ಅಂಗಳ ತಲುಪಿರುವಂತ ಈ ಜಂಗಿ ಕುಸ್ತಿಗೆ ಕಾರಣ ಏನು? ಈ ವರದಿಯಲ್ಲಿ ನೋಡೋಣ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ, ಜಗದೀಶ್ ಶೆಟ್ಟರ್ ಬೆಳಗಾವಿ ಸಂಸದ. ಒಬ್ರು ಹಾಲಿ ಸಚಿವೆ, ಮತ್ತೊಬ್ರು ಸಂಸದರು. ಆದ್ರೆ ಇವರಿಬ್ಬರ ನಡುವೆ ಸಂಘರ್ಷ ಶುರುವಾಗಿ ಬಿಟ್ಟಿದೆ. ಮಹಾಲಕ್ಷ್ಮಿ ಜಾತ್ರೆ ವಿಚಾರಕ್ಕೆ ಜಟಾಪಟಿ ಜೋರಾಗಿದೆ. ಕೇಂದ್ರದ ಅಂಗಳಕ್ಕೆ ಬೆಳಗಾವಿ ನಾಯಕರ ಕದನ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಂಸದ ಶೆಟ್ಟರ್ ದೂರು. ಅಭಿವೃದ್ಧಿ ವಿಚಾರದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜಕೀಯ ಮಾಡಿದ್ದಾರೆಂದು ಸಂಸದ ಜಗದೀಶ್ ಶೆಟ್ಟರ್ ಆರೋಪಿಸಿದ್ದಾರೆ. ಕೇಂದ್ರದ ಅನುದಾನ ಬಳಕೆಗೆ ಕತ್ತರಿ ಹಾಕಿದ್ದಾರೆಂದು ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವರಿಗೆ ದೂರು ನೀಡಿದ್ದಾರೆ. ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಏನು ಅಂತ ತೋರಿಸ್ತೇವೆ ನೋಡಿ. ಹದಿನೈದು ವರ್ಷಗಳ ಬಳಿಕ ಬೆಳಗಾವಿ ತಾಲೂಕಿನ ನೀಲಜೈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಶಿಂದೊಳ್ಳಿ ಗ್ರಾಮದಲ್ಲಿ ಮಹಾಲಕ್ಷ್ಮಿ ಜಾತ್ರೆ ನಡೆಯಲಿದೆ.
ಬಿಜೆಪಿ ಬೆಂಬಲಿತ ಸದಸ್ಯ ಸತೀಶ್ ಶಹಾಪುರಕರ್ ನೀಲಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಅಂದಹಾಗೆ ಮುಂದಿನ ವಾರ ಶುರುವಾಗಲಿರುವ ಜಾತ್ರೆಗಾಗಿ ರಥೋತ್ಸವ ಸಾಗುವ ಕಡೆ 4 ಕಿಲೋಮೀಟರ್ ಸಿಸಿ ರಸ್ತೆ, ಸಿಸಿ ಚರಂಡಿ ನಿರ್ಮಿಸಲು ಗ್ರಾಮ ಪಂಚಾಯತ್ ಸದಸ್ಯರು ನಿರ್ಧರಿಸಿದ್ದಾರೆ. ನರೇಗಾ ಯೋಜನೆಯಡಿ 4.62 ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣಕ್ಕೆ ತೀರ್ಮಾನಿಸಿದ್ದಾರೆ. ಗ್ರಾಮ ಪಂಚಾಯತ್ ತೆಗೆದುಕೊಂಡ ನಿರ್ಧಾರಕ್ಕೆ ಬೆಳಗಾವಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಕೂಡ ಗ್ರೀನ್ ಸಿಗ್ನಲ್ ನೀಡಿದೆ. ಆದರೆ ನನ್ನ ಗಮನಕ್ಕೆ ತರದೆ ನನ್ನ ಕ್ಷೇತ್ರದಲ್ಲಿ ಕಾಮಗಾರಿ ಏಕೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರಂತೆ. ಇದೇ ಕಾರಣಕ್ಕೆ ಕಾಮಗಾರಿ ಆರಂಭಿಸದಂತೆ ಅಧಿಕಾರಿಗಳ ಮೇಲೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒತ್ತಡ ಹಾಕಿದ್ದಾರಂತೆ. ಕೇಂದ್ರ ಸರ್ಕಾರದ ಅನುದಾನ ಬಳಕೆಗೆ ಅವಕಾಶ ನೀಡಿಲ್ಲ ಅಂತ ಸಂಸದ ಜಗದೀಶ್ ಶೆಟ್ಟರ್ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ಗೆ ಶೆಟ್ಟರ್ ದೂರು ನೀಡಿದ್ದಾರೆ. ಮತ್ತು ಎಲ್ಲಿವರೆಗೆ ಅಧಿಕಾರಿಗಳು ಇವತ್ತು ಸರಿಯಾದಂತಹ ಯೋಜನೆಯನ್ನು ಅನುಷ್ಠಾನ ಮಾಡದೇ ಇರುವಂತದ್ದು. ಇಲ್ಲೇ ಮುತ್ಗಾ ಮತ್ತು ಸಿಂಧೋಗಿ ಭಾಗದಲ್ಲಿ ನೆರೆಗದ ಕಾರ್ಯಕ್ರಮ ಮಾರ್ಚ್ 31ರೊಳಗೆ ಮಾಡ್ರಿ ಅಂತಂದ್ರೆ ಮಾಡಕ್ ತಯಾರಿಲ್ಲ ಅಧಿಕಾರಿಗಳು. ಒಂದು ಒತ್ತಡಕ್ಕೊಳಗಾಗಿ ಅನುಷ್ಠಾನ ಮಾಡಕ್ಕಾಗಲಿಲ್ಲ. ನಾನು ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೂ ಕಂಪ್ಲೇಂಟ್ ಕೊಟ್ಟೇನೆ. ಇದಿಷ್ಟೇ ಅಲ್ಲ, ನೀಲಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸತೀಶ್ ಶಹಾಪುರಕರ್ ರಮೇಶ್ ಜಾರಕಿಹೊಳಿ ಶಿಷ್ಯ ಅಂತೆ. ಇದೇ ಕಾರಣಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅನುದಾನಕ್ಕೆ ತಡೆ ಒಡ್ಡಿರೋ ಆರೋಪವಿದೆ. ಚಾಚು ತಪ್ಪದೆ ಆನ್ ಟೈಮ್ ಒಳಗಡೆನೆ ಎಲ್ಲ ಒಂದು ನಾವು ಡಾಕ್ಯುಮೆಂಟ್ ಮಾಡಿ ಲೆಟರ್ ಕೂಡ ಕೊಟ್ರು, ಎಲ್ಲ ಮಾಡಿದ್ರು ಕೂಡ ತಾಲೂಕಾ ಪಂಚಾಯತಿ ಈಗ ಅವ್ರು ರಿಟೈರ್ಡ್ ಆಗಿದ್ದಾರೆ. ಯಾರೋ ಕಾರ್ಯನಿರ್ವಾಹಕ ಅಧಿಕಾರಿ ಇವರು ಯಾರೋ ರಮೇಶ್ ಪಿ ಹೆಡ್ಗೆ ಅಂತ ಹೇಳಿ ಅವರು ಮತ್ತೆ ಕೆಲವೊಂದು ಅಧಿಕಾರಿಗಳು ತುಂಬಾ ನಮಗೆ ತೊಂದರೆ ಮಾಡಿ ಒಟ್ಟೆ ಗ್ರಾಮ ಪಂಚಾಯತಿ ಒಳಗಡೆ, ನಂದೊಂದು ಗ್ರಾಮ ಪಂಚಾಯತಿ ಅಲ್ಲ, ಬಿಜೆಪಿ ಬೆಂಬಲಿತ ಎಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ತಾರೋ, ಉಪಾಧ್ಯಕ್ಷರು, ಸದಸ್ಯರು ಇರ್ತಾರೋ ಅಲ್ಲಿ ಇದೇ ತರ ಒಂದು ಹರಾಸ್ಮೆಂಟ್ ಮಾಡೋದು, ಕೆಲಸ ಮಾಡಕ್ ಕೊಡ್ದಂಗ ತಮ್ಮ ಮುಷ್ಟಿ ಒಳಗೆ ತಗೊಂಡು ಕ್ಯಾಶ್ ಮಾಡಬೇಕು ಅಂತ ಹೇಳಿ ಬಹಳ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ ಸರ್. ಇಬ್ಬರು ನಾಯಕರ ಈ ಕದನ ಇನ್ನು ಯಾವ ಹಂತ ತಲುಪುತ್ತೆ ಅನ್ನೋದೇ ಕುತೂಹಲ. ಮೈಲಾರಿ ಪಟ್ಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬಿಜೆಪಿ ಸಂಸದ ಹಾಗೆ ಕಾಂಗ್ರೆಸ್ ಸಚಿವೆ ನಡುವೆ ಜಟಾಪಟಿ ಶುರುವಾಗಿದೆ. ಕೇಂದ್ರದ ಅಂಗಳ ತಲುಪಿರುವಂತಹ ಈ ಜಂಗಿ ಕುಸ್ತಿಗೆ ಕಾರಣ ಏನು? ಈ ವರದಿಯಲ್ಲಿ ನೋಡೋಣ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ, ಜಗದೀಶ್ ಶೆಟ್ಟರ್ ಬೆಳಗಾವಿ ಸಂಸದ. ಒಬ್ರು ಹಾಲಿ ಸಚಿವೆ, ಮತ್ತೊಬ್ರು ಸಂಸದರು. ಆದ್ರೆ ಇವರಿಬ್ಬರ ನಡುವೆಯ ಸಂಘರ್ಷ ಶುರುವಾಗಿ ಬಿಟ್ಟಿದೆ. ಮಹಾಲಕ್ಷ್ಮಿ ಜಾತ್ರೆ ವಿಚಾರಕ್ಕೆ ಜಟಾಪಟಿ ಜೋರಾಗಿದೆ. ಕೇಂದ್ರದ ಅಂಗಳಕ್ಕೆ ಬೆಳಗಾವಿ ನಾಯಕರ ಕದನ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಂಸದ ಶೆಟ್ಟರ್ ದೂರು. ಎಸ್, ಅಭಿವೃದ್ಧಿ ವಿಚಾರದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜಕೀಯ ಮಾಡಿದ್ದಾರೆಂದು ಸಂಸದ ಜಗದೀಶ್ ಶೆಟ್ಟರ್ ಆರೋಪಿಸಿದ್ದಾರೆ. ಕೇಂದ್ರದ ಅನುದಾನ ಬಳಕೆಗೆ ಕತ್ತರಿ ಹಾಕಿದ್ದಾರೆಂದು ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವರಿಗೆ ದೂರು ನೀಡಿದ್ದಾರೆ. ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಏನು ಅಂತ